ಕೋಲಾರ ಚಿಕ್ಕಬಳ್ಳಾಪುರ MLAಗಳದ್ದು ಭಾಳ ನೋವು ಸರ್. ಈ ಕ್ಯಾಬಿನೆಟ್ ಇನ್ನೇನು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅನ್ನೋ ಹೊತ್ತಲ್ಲಿ ಭಾಳ ದೊಡ್ಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ 2 ಡಿಸ್ಟ್ರಿಕ್ಗಳಿಗೆ ನೀವು ಪ್ರಾತಿನಿಧ್ಯ ಕೊಡಬೇಕು. ಸುಧಾಕರ್ನಾರು ಕಂಟಿನ್ಯೂ ಮಾಡಿ, ಸುಬ್ಬಾರೆಡ್ಡಿ ಅವ್ರಿಗಾರು ಕೊಡಿ, ಯಾರಿಗಾರು ಕೊಡಿ, ನೀವು ಕೊಡಲೇಬೇಕು, ಕಾಂಪನ್ಸೇಟ್ ಮಾಡಬೇಕು ಅನ್ನೋ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು. ಆಮೇಲೆ ಇವತ್ತಿನ ಮೀಟಿಂಗಲ್ಲಿ ಎತ್ತಿನ ಹೊಳೆ ಬಗ್ಗೆ ಡಿಸ್ಕಷನ್ ಆಯ್ತಂತೆ. ಎತ್ತಿನ ಹೊಳೆ ನೀರನ್ನು ಕೋಲಾರಕ್ಕೆ ಯಾವಾಗ ಕೊಡ್ತೀರಿ ಅಂತ ಮುಖ್ಯಮಂತ್ರಿಗಳಿಗೆ ಈ ಎಲ್ಲ MLAಗಳಿಗೆ ಪಟ್ಟು ಹಾಕಿದ್ರಂತೆ. ಮುಖ್ಯಮಂತ್ರಿಗಳು ಈ ವರ್ಷ 2027 ಎಂಡ್ ಒಳಗಡೆ ನಿಮ್ಮ ಡಿಸ್ಟಿಕ್ಕಿಗೆ ನೀರು ಬರುತ್ತೆ ಅಂತ ಹೇಳಿದ್ರಂತೆ. ಹಿಂದೆ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಯಲ್ಲಿ ಬಂದಿದ್ದರು, ಈ ಪ್ರಶ್ನೆ ಕೇಳಿದ್ದು ನಾವು ಅವ್ರಿಗೆ, ಕೋಲಾರಕ್ಕೆ ಯಾವತ್ತು ನೀರು ತಗೊಂಡು ಹೋಗ್ತೀರಿ ಅಂತ. ಇಲ್ಲ ಅಂದ್ಕೊಂಡಂತೆ ನಡೆದ್ರೆ ನೆಕ್ಸ್ಟ್ ಇಯರ್ 28 ಒಳಗಡೆ ಅಂತ ನಮ್ಮ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಅವರು ಹೇಳಿದರು. ಈಗ ಅವರು ಕೋಲಾರ ಉಸ್ತುವಾರಿ ಮಂತ್ರಿಗಳು, ಅವ್ರ ನೇತೃತ್ವದಲ್ಲೇ ಇದೆಲ್ಲ ಮೀಟಿಂಗ್ ಎಲ್ಲ ನಡೆದಿರೋದು ಇವತ್ತು. ಆಮೇಲೆ ನಾನು ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದ MD ಅವ್ರ ಜೊತೆನೂ ಮಾತಾಡಿದೆ. ಹೇಳಿ ಸರ್ ಯಾವತ್ತಾಗುತ್ತೆ, ಇವತ್ತು ಮುಖ್ಯಮಂತ್ರಿಗಳೇನೋ ಅವ್ರಿಗೆಲ್ಲ ಭರವಸೆ ಕೊಟ್ಟಿದ್ದಾರಂತೆ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ MLAಗಳಿಗೆ ಭರವಸೆ ಕೊಟ್ಟಿದ್ದಾರಂತೆ, ಈ ಇಯರ್ ಎಂಡ್ಗೆ 2027 ಎಂಡ್ಗೆ ನೀರು ಬರುತ್ತೆ ಕೋಲಾರಕ್ಕೆ ಅಂತ. ಕೆಲಸ ಶುರುವಾಗಿದೆಯಾ ಅಂತ ಕೇಳಿದೆ. ಇಲ್ಲ ಸರ್, ಎಲ್ಲ ಟೆಂಡರ್ ಪ್ರಕ್ರಿಯೆ ಬರದಿಂದ ಸಾಗಿದೆ, ಪೈಪ್ಲೈನ್ ಕೆಲಸಗಳು ಶುರು ಮಾಡ್ತಾ ಇದ್ದೀವಿ, ಟೆಂಡರ್ ಆಲ್ಮೋಸ್ಟ್ ಮುಗಿಸಿದ್ದೀವಿ ಅಂತ ಹೇಳಿದ್ರು. ಮೈನ್ ಕೆನಾಲ್ ಕೆಲಸ ಕೋಲಾರದವರೆಗೆ ಮೈನ್ ಕೆನಾಲ್ ಕೆಲಸ ಎಲ್ಲ ನಡೆದೋಗಿದೆಯಂತೆ. ಮಧ್ಯದಲ್ಲಿ ಮಾತ್ರ ಬಾಟಲ್ ನೆಕ್ ಥರ ಆ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಮುಗಿದ್ರೆ ಟೆಂಡರ್ ಮುಗಿದಿದೆ, ಕೆಲಸ ಆಗುತ್ತೆ. 2027 ಎಂಡ್ ಒಳಗಡೆ ನಾವು ನೀರು ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ವಿಶ್ವೇಶ್ವರಯ್ಯ ಜಲ ನಿಗಮದ MD ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿ ಕೋಲಾರ ಜನಕ್ಕೆ ಒಂದಷ್ಟು ಜನಕ್ಕೆ ಫೋನ್ ಮಾಡಿ ಕೇಳಿದೆ, ನಾನು ಬರ್ಬೋದಾ ಅಂತ. ಇಲ್ಲ ಸರ್, ಡೌಟ್ ಇದೆ. ಬೇರೆಯವ್ರಿಗೂ ಕೇಳಿದೆ, ಯಾಕಂದರೆ ಆಫೀಸರು ಪಾಪ ಮುಖ್ಯಮಂತ್ರಿ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕಾಗುತ್ತೆ, ಅದನ್ನು ಅವ್ರು ಭರವಸೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಅಷ್ಟೇ ಇನ್ನೂ ಟೈಮ್ ಇದೆ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ, ಅವ್ರು ಸಮಾಧಾನ ಮಾಡುವ ಕೆಲಸ ಮಾಡಿದ್ದಾರೆ.